ಇಲ್ಲಿ ದಾಖಲೆ ಇದೆ ಸರ್, ದಾಖಲೆ ಇದೆ. ವಿಶೇಷವಾಗಿ ನೀವು ಎಂ ಎಲ್ ಆಗಿದ್ದಾಗ ನೀವು ಕನಕಗಿರಿ ಎಂ ಎಲ್ ಎ ಅಲ್ಲಿ ನೀರಾವರಿ ಯೋಜನೆ ತಗೊಂಡು ದೇವದಾಸಿ ಮಹಿಳೆಯರಿಗೆ ಕೊಟ್ಟಂತ ಜಮೀನಿನಲ್ಲಿ ಸರ್ವೆ ನಂಬರ್ 81, 84ರಲ್ಲಿ ಈ ಲಿಫ್ಟ್ ಇರಿಗೇಷನ್ ಆಗಿದೆ. ಉತ್ತರ ಕೊಡ್ತಾ ಇದ್ದಾರೆ ಸರ್. ಹೇಳಿ ಅಣ್ಣ ಒಂದ್ ನಿಮಿಷ ಕೇಳಿದ್ರು. ಹೇಳಿ ಸರ್. ನಮ್ಗೆ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ನಾವು 2011ರಲ್ಲಿ ಪಂಪ್ ಸೆಟ್ ಮಾಡಿದ್ವಿ. ಓಕೆ. 2000 ಬರೀ ದೇವದಾಸರ ಹೊಲಕ್ಕೆ ನಾವು ನೀರು ತಂದಿಲ್ಲ, ಹೆಸರು ಕೊಟ್ಟಿಲ್ಲ. ಇದು ಇವ್ರ ಹೆಸರ್ಲಿಲ್ಲ. 2023ರಲ್ಲಿ 11 ಸರಿ ನಂಬರು, ಅದರಲ್ಲಿ ಅರ್ಧ ಬೇರೆ ನಮ್ಮ ರೈತರದ್ದು ಐತಿ. ಅಷ್ಟು ಇವರಿಲ್ಲ. 2023ರಲ್ಲಿ ಇನ್ನ ಬೇರೆ ಲ್ಯಾಂಡಿಗೆ ಇದು ನೀರು ಕಮ್ಮಿ ಆಗ್ಬಾರ್ದಂತ ಪಾಡಿ ಕೊಟ್ಟು ಕಾಸು ಮಾಡಿಸಿ ಸರ್. ಇವಾಗ ಬರೀ 7 ಕೋಟಿ ಕೊಟ್ಟು ಪಂಪ್ ಸೆಟ್ ಮಾಡೋದು. ಇವ್ರು SST ಪ್ರಾಜೆಕ್ಟ್ ಅಲ್ಲ ಸರ್, ಜನರಲ್ ಪ್ರಾಜೆಕ್ಟ್ 14 ಕೋಟಿದು 106 ಎಕರೆ ರೈತರ ಲ್ಯಾಂಡ್ ಕೊಟ್ಟು ಕಾಸಿ ರೈತರ ಲ್ಯಾಂಡ್ಗೆ ಪಂಪ್ ಸೆಟ್ ಮಾಡಿ ಸರ್. ಇದು ಬರೀ ದೇವದಾಸರದಲ್ಲ. ನಾನು 11ರಾಗೆ ನೀರು ಕೊಟ್ಟಿನಿ, 11ರಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿನಿ, 11ರಾಗೆ ಅವ್ರು ನಾಟಿ ಮಾಡ್ಕೊಂಡು ತಿಂದಾರ. ಇದು 2023 ಯಾರ ಹೆಸರಲ್ಲಿ ಐತಿ ಲ್ಯಾಂಡ್ ನೋಡಿ ಸರ್. 81, 84ರಲ್ಲಿ ಇವ್ರು ಬಂದಿಲ್ಲ, ದೇವದಾಸರ್ ಬಂದಿಲ್ಲ ಸರ್. ಇನ್ನ ಜನರಲ್ ಮಂದಿರ ಐತಿ. ನೋಡಿ ಪಾಡಿ ನೋಡ್ರಿ, ಬುಟ್ಟಿಸ್ ನೋಡಿ 23 ಯಾರ ಹೆಸರಲ್ಲಿ ಐತಿ ನಿಮ್ಗೆ ಗೊತ್ತಾಗುತ್ತಲ್ಲ. 84 ಸರ್ವೆ ನಂಬರ್ ಇಲ್ಲಿ ತಮ್ಮ ಪುತ್ರನ ಹೆಸರಿದೆ ಸರ್ ಇಲ್ಲಿ. ಹೌದು ಸರ್, ನಾನು 3 ಎಕರೆ ಐತಿ, ಪುತ್ರನ ಹೆಸರಲ್ಲಿ 3 ಎಕರೆ ಐತಿ. ಮತ್ತೆ ಈ 3 ಎಕರೆಗೆ ಅವ್ರದೈತೆ, ಮತ್ತೆ ಇನ್ನೂ ಉಳಿದಿದೆ 3 ಎಕರೆ ಐತಿ. ಅಲ್ಲ ಎಲ್ಲಾನು ನೀವು ಕಿಲೋಮೀಟರ್ ಅಂತ 3 ಎಕರೆ ಅವ್ರ ಮಾವನ ಸರ್. 17 ಮಂದಿ ಲ್ಯಾಂಡು ಬಹಳಷ್ಟು ನೀರು ಬರಲ್ಲ ಸರ್. 84ರಲ್ಲಿ ಇವ್ರಿಗೆ 5 ಮಂದಿ ಕೊಟ್ಟದ್ದಲ್ಲ, 5 ಮಂದಿಗೆ 7 ಎಕರೆ ಕುಂದ್ರಿಸಿ ಸರ್. ಅದು 30 ಎಕರೆ ಲ್ಯಾಂಡ್, 10 ಎಕರೆ ನಮಗೆ ಬಂದೈತೆ ನೀರಿಗೆ ಕೊಟ್ಟ 30 ಎಕರೆ 84 ಸರ್ ನಂಬರ್ದಲ್ಲಿ 31. ನೀವು ಜಿಪಿ ಯಾಕೆ ತಗೊಂಡ್ರಿ ಅಂತ 7-8 ಮಹಿಳೆಯರದು ನಿಮ್ಗೆ ಅಧಿಕಾರ ಕೊಟ್ಟರು 7-8 ತಗೋಬಹುದು ಜಿಪಿ. ನಾವು ನಮ್ಮ ಪಾರ್ಟ್ನರು ಎಲ್ಲಿದ್ದ ಟೈಮ್ ಸರಿಗಿಲ್ಲದಾಗ ಇವ್ರನ್ನ ಕರ್ಕೊಂಡು ಹೋಗಿ ಜಿಪೇ ತಗೊಂಡು ಅವ್ರು ಬಂದಾಗ ಜಿಪೇ ಕೊಟ್ವಿ. ಒಂದ್ ಟೈಮ್ನಾಗ ರೈತರ ಕಡ್ಲಿದ್ದ ಜಿಪೇ ತಗೊಂಡು ರೈತರು ನಾವು ಕರೆದಾಗ ಬಂದಾಗ ರಿಜಿಸ್ಟ್ರೇಷನ್ ಮಾಡಿಸಿ ಸರ್. ಜಿಪೇ ತಗೊಂಬುದು ತಪ್ಪಲ್ಲ. ಒಂದ್ ಟೈಮ್ಗೆ ಇವ್ರು ಬಂದಂತ ದಿನ ನಮ್ಮ ಓನರ್ ಬಂದಿಲ್ಲ, ಜಿಪೇ ತಗೊಂತ ಮೂರನೇ ಪ್ರಕಾರ ಬಂದ್ರೆ ಅಲ್ಲ PTCL ಅಲ್ವೆಲ್ಲ ಅಂತ ಹೇಳ್ತಾ ಇದ್ರಿ ದಡಸುಗುರು ಅವ್ರಿಗೆ. ನೀವು PTCL ಇದಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಸರ್ ಅಧಿಕಾರಿಗಳು ಕೊಟ್ಟಾರ, ಅಧಿಕಾರಿಗಳು ಆರ್ಡರ್ ಕಾಪಿ ಇದೆ ಸರ್. ನಮ್ಮ ಅಲ್ಲ ಅಧಿಕಾರಿಗಳೆಲ್ಲ ನೀವು ಹೇಳ್ದಂಗೆ ಕೇಳಿದಾರೆ ಅವಾಗೆಲ್ಲ ಸರ್. ಅಧಿಕಾರಿಗಳೆಲ್ಲ ನೀವು ಹೇಳ್ದಂಗೆ ಕೇಳಿದ್ದಾರೆ ಅಂತ ಅವಾಗ. ಸರ್ ನಾವ್ ಹೇಳ್ದಂಗೆ ಕೇಳಕ್ಕ ನಾವೇನು ರಾಜ್ಯದ ಮಂತ್ರಿ ಇಲ್ಲ ಸರ್. ನಾವ್ ಕಾನೂನು ನಾವ್ ಹೇಳಿದ್ ಕೇಳಿದ್ರೆ ಇನ್ನ 100 ಎಕರೆ ನೀವೇ ಬರ್ಸಿಬಿಡ್ತೀರಿ. ನೀವೇ ಹಾಕಿ ಕೆಲಸ ಮಾಡ್ತಿದ್ರಿ. ನೀವ್ ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾರಂದ್ರೆ ನನ್ನಲ್ಲಿ ನೀವು ಬರ್ಸಿಬಿಡ್ತಿದ್ರಿ. ಅಧಿಕಾರಿಗಳು ನೀವೇ ನಾವ್ ಹೇಳಿದ್ ಕೇಳ್ತಾರ ಸರ್. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಗುರುವೇ. ತಪ್ಪು ಮೆಸೇಜ್ ಹೆಂಗ್ ಬರ್ತಾರೆ? 106 ಮಂದಿ ನಮ್ಕಿನ್ನ ಹಿರಿಯರು ಇದಾರ, ರಾಜ್ಯದ ಮಂತ್ರಿಗಳು ಇದಾರೆ. ಅವ್ರು ಹೇಳಿದ್ ಕೇಳ್ಬಿಟ್ರೆ ನಮ್ಮ ಆಸ್ತಿ ಯಾಕೆ ಬಿಡ್ತಿದ್ರು? ಅವ್ರು ಹೇಳ್ದಂಗೆ ಬರ್ದು ಬಿಡ್ತಿದ್ರಲ್ಲ. ಸಂವಿಧಾನದಲ್ಲಿ ಕಾನೂನು ಚೌಕಟ್ಟಿನಾಗಲೇ ಎಲ್ಲರೂ ಬದುಕಬೇಕಾಗಿತ್ತು. ನಾವು ಸಂವಿಧಾನ ಅಡಿಯಲ್ಲೇನೆ ಕೆಲಸ ಮಾಡಬೇಕಾಗಿತ್ತು. ಸಂವಿಧಾನ ಬಿಟ್ಟು ಯಾರು ಕೆಲಸ ಮಾಡಿ ಯಾರು ಒಪ್ಪಾಗಲ್ಲ ಸರ್. ಯಾವ ಸರ್ಕಾರ ಒಪ್ಪಾಗಲ್ಲ. ನಾವು ಸರ್ಕಾರದಲ್ಲಿ ಕೆಲಸ ಮಾಡಿದಂಥವ್ರು, ಸೇವೆ ಮಾಡಿದಂಥವ್ರು ಕಾನೂನು ಚೌಕಟ್ಟಿನಾಗೇ ಬದುಕ್ತೀವಿ. ಇದು ರಾಜಕೀಯ ಪಿತ್ತೂರಿಂದ ಇದೆಲ್ಲ ಗೊಂದಲ ಶುರುವಾಗೈತಿ ಸಾಬ್ರೆ. ಇದು ರಾಜಕೀಯ ಪಿತ್ತೂರಿಂದ ಬಂದಿಲ್ಲ. 2011 ಇಲ್ಲಿವರೆಗೆ ನಾಟಿ ಮಾಡಿಕಿಟ್ಟು ನಿಂತರ 34 ವರ್ಷ ಲ್ಯಾಂಡ್ ಕೊಟ್ಟು 17 ಮಂದಿ ಪೈಕಿ 3 ಬಂದು ಕಾಸಿ ಇವತ್ತು ನಮ್ಮಗೆ ಆರೋಪ ಮಾಡ್ತಾರೆ ಅಂದ್ರೆ ಇವ್ರು ರಾಜಕೀಯ ಪಿತ್ತೂರಿಂದ ಬಂದಾರೆ. ಇವ್ರ ಹೆಸರು ಲ್ಯಾಂಡ್ ಕೊಟ್ಟಿಲ್ಲ ಅಂತ ಹೇಳ್ಬೇಕಾಯ್ತಲ್ಲ. ಲ್ಯಾಂಡ್ ಇಂತ ಪಾಣಿ ಸೇಲ್ ಅವ್ರು ಕೊಟ್ಟಂತ ಡೇಟ್ ನೋಡ್ರಿ. ಈಗ ನಿಮ್ಗೆ ಗೊತ್ತಾ, ತೋರಿಸ್ತೀನಿ ನಾನು. ಅಲಮಪ್ಪ ಕೊರ್ರಪ್ಪ ಇಲ್ಲೇ ಹೆಸರಿತಲ್ರಿ ಲ್ಯಾಂಡ್. ಅವ್ರು ಏನ್ ಹೇಳಿದ್ರು 3 ಎಕರೆ ಬರ್ಸಿ ದೇವದಾಸ ಲ್ಯಾಂಡ್. ಅವ್ದು ಯಾರ್ದು ಲ್ಯಾಂಡ್ ಕೇಳ್ರಿ. ಅಲ್ಲ ಜಿಪೇ ತಗೊಂಡಿದ್ದು ಯಾರು ಲ್ಯಾಂಡ್? ಯಾರ್ದು? ಅವ್ರದೇ ಅಲ್ವಾ ಸರ್? ಅವ್ರು ಸರ್ 50 ಸರ್. ಅದು ಟೋಟಲ್ ದೇವದಾಸರ್ಗೆ ಅಲಾಟ್ಮೆಂಟ್ ಆಗಿತ್ತು. 81, 84, 57 ಎಕರೆ ಲ್ಯಾಂಡು 17 ಮಂದಿಗೆ ಅಲಾಟ್ಮೆಂಟ್ ಆಗೈತಿ. 17 ನಾನು ಜಿಪೇ ತಗೊಳ್ಳೋದು ಕೂಡ ಅವ್ರಿಗೆ ನೀರು ಕೊಟ್ಟಿನಿ ಸರ್. 2 ಸರ್ ನಂಬರ್ 57 ಎಕರೆ ನೀರು ಕೊಟ್ಟಿವಿ. ಬರೀ ಇವ್ರಿಗೆ ಅಂದಲ್ಲ, ಇವ್ 3 ನೀರು ಕೊಟ್ಟಿಲ್ಲ ಸರ್. 57 ಎಕರೆ ನೀರು ಕೊಟ್ಟಿವಿ. 17 ಮಂದಿಗೆ ನೀರು ಕೊಟ್ಟಿವಿ ನಾವು ತುಂಗಭದ್ರಲ್ಲಿದ್ದ. ಅಲ್ಲ ಏನ್ ಅಲ್ಲ ಸರ್, ಅದೇ ಅಗಲಿದ ಅದೇ ಹೇಳ್ತಾರೆ ನೀರ್ ಕೊಟ್ಟಿವಿ ಖರ್ಚು ಮಾಡಿ ಜನರಿಗೆ ನೀರು ಕೊಡೋದು ಇವ್ರು ಯಾರು ಸರ್?
ಅಲ್ಲ ನಾ ಅದೇ ಕೇಳ್ತಾ ಇರೋದು. ಅದೆಲ್ಲ ಕೇಳಕ್ಕೆಲ್ಲ ಕಾನೂನು ಚೌಕಟ್ಟು ಕೇಳ್ತಾ ಕಾನೂನು ಉತ್ತರ ಕೊಡ್ತೀನಿ ಸರ್. ಕಾನೂನು ಚೌಕಟ್ಟನ್ನೇ ಸರ್ ನಾನು ಡಾಕ್ಯುಮೆಂಟ್ ರಿಕಾರ್ಡ್ ಬಾಯಿ ಮಾತು ಬೇಡ, ರಿಯಲ್ ಆಗಿ ಡಾಕ್ಯುಮೆಂಟ್ ಮಾತಾಡ್ತಾವೆ. ನಾನು ಮಾತಾಡ್ತೀನಿ. ಅಲ್ಲ ದೊಡ್ಡಸಗೌಡ ಅವ್ರು ಆಗ್ಲಿಂದ ಹೇಳ್ತಾ ಇದ್ರೆ ನೀರ್ ಕೊಟ್ಟೆ ನೀರ್ ಕಟ್ಟೆ ಅಂತ ಹೇಳಿ. ಅಲ್ಲ ಏನ್ ನೀರ್ ಕೊಟ್ರಿ? ಅದಕ್ಕೆ ನೀರ್ ಕೊಟ್ಟು ನೀವು ಜಮೀನ್ ತಗೊಂಡ್ರ? ನಿಜಕ್ಕೂ ಅಲ್ಲಿ ವ್ಯವಹಾರ ಆಗಿತ್ತಾ? ದುಡ್ಡಿದೇನಿದೆ ಅದ್ರದ್ದೇನಿದೆ? ಸರ್ ನೋಡ್ರಿ, ಇವ್ರ ದಂಡೆಲ್ಲ ನಮ್ಮ ದೇವದ ಮಹಿಳೆಯರ ದಂಡ ಅಲ್ಲ. ಇಡೀ ನಾವು 400-500 ಎಕರೆ ಪ್ರಾಜೆಕ್ಟ್ 10 ಮಂದಿ ನಮ್ಮ ಸೊಸೈಟಿಲಿದ್ದ ಪೈಪ್ಲೈನ್ ಮಾಡ್ಕೊಂಡ್ ಬರ್ತೀವಿ. ತುಂಗಭದ್ರಲಿದ್ದ ಇವ್ರ ದಂಡೆ ಲ್ಯಾಂಡ್ ಅಲ್ಲ. 57 ಎಕರೆಗೆ ನೀರು ಕೊಟ್ಟಿವಿ. 57 ಎಕರೆದಲ್ಲಿ ನಮ್ಗೆ 26 ಎಕರೆ ಚಿಲ್ಡ್ರನ್ ನಮಗೆ ಬಂದೈತಿ ಲ್ಯಾಂಡ್. ಟೋಟಲ್ 81, 84 ಸರ್ ನಂಬರ್ದಲ್ಲಿ ನಿಮ್ಗೆ ಇವ್ರ ದಂಡೆ ಲ್ಯಾಂಡ್ ಬಂದಿಲ್ಲ ಸರ್. 81, 84 2 ಸರ್ ನಂಬರ್ದಲ್ಲಿ 26 ಎಕರೆ ಬಂದೈತಿ. ಎಲ್ಲ ರೈತರು ಪಾಪ ಚೆನ್ನಾಗಿ ಮಾಡ್ಕೊಂಡ್ ತಿಂತ ಇದಾರ. ಇವರು ರಾಜಕೀಯ ದುರದೃಷ್ಟಿಗಾಗಿ ಇಷ್ಟೆಲ್ಲ ಬಂದಾರ. ಎಲ್ಲರೂ ನಾಟಿ ಮಾಡ್ಕೊಂಡ್ ತಿಂತಾರೆ, 2 ಬೆಳೆ ಬೆಳಕಂತ ಇದಾರ. ಇವರು 2011 ಇಲ್ಲಿವರೆಗೆ ನಾಟಿ ಮಾಡ್ಕೊಂಡ್ ತಿಂತಾರೆ ಸರ್. ಬೇಕಾದ್ರೆ ಇವ್ರನ್ನ ಚಾನಲ್ ಕಳಿಸ್ರಿ, ಅಕ್ಕಪಕ್ಕ ರೈತರನ್ನ ಕೇಳ್ರಿ. ರೈತರು ಹೇಳ್ತಾರೆ ಯಾರಿದ್ರಿ ನಾಟಿ ಮಾಡ್ಕೊಂಡ್ ತಿಂತಿದ್ರಿ ಹೊಲದಲ್ಲಿ, ಇಲ್ಲಿವರೆಗೆ ಯಾರು ಮಾಡ್ಕೊಂಡ್ ತಿಂತಿದ್ರಿ, ಯಾವ ಜಾಗ, ಯಾವ ಪಾಯಿಂಟ್ ಎಲ್ಲ ಗೊತ್ತಾಗುತ್ತಲ್ಲ ಸರ್. ದೊಡ್ಡಸಗೌರವ್ರೆ ನೀವು ಹಿಂಗೆ ನ್ಯಾಯ ಕೇಳಕ್ ಹೋದ್ರೆ ಚಪ್ಪಲಿ ತಗೊಂಡು ಹೊಡೆದ್ರಂತೆ. ಅಲ್ಲ ಇಲ್ಲ, ಇದು ನೀವು ಒಬ್ಬ ಜನಪ್ರತಿನಿಧಿಯಾಗಿ ಮಾಡೋ ಸರಿನಾಗ ಯಾರೇ ಇರ್ಲಿ ಸರ್, ನಾವ್ ಯಾರೇ ಎಷ್ಟೇ ಆಗ್ಲು ಪಾಪ ಜನರಲ್ ಮಂದಿ ಅಲ್ಲ ನಾಟಿ ಮಾಡತ್ತಿದ್ದ ಟೈಮ್ನಲ್ಲಿ ಕೊಯ್ಯೋ ಟೈಮ್ನಲ್ಲಿ ಅವ್ರು ಕುಡ್ಗಲ್ ತಗೊಂಡು ಒಡೆಯಕ್ ಹೋದ್ರ ಪಾಪ ಜನರಲ್ ಮಂದಿ ಯಾರು ಸುಮ್ಮನೆ ಇರ್ತಾರೆ ಸರ್? ನಾವೊಂದು ಕಾನೂನು ಸ್ಟೇಷನ್ ಇದೆ ಸರ್. ಇವ್ರು ಯಾರು ಸರ್? ಬಗೆಹರಿಸ ಸ್ಟೇಷನ್ ಅವ್ರು ಕೇಳ್ತಾ ಇರೋದು ನಮ್ಮ ಜಮೀನ್ ನಮ್ ಕೊಡಿ, ನಮ್ಗೆ ಮೋಸ ಆಗಿದೆ ಇಲ್ಲಿ ಅಂತ ಬಹಳ ಹೇಳ್ತಾ ಇದಾರೆ. ಡಾಕ್ಯುಮೆಂಟ್ ತೋರಿಸ್ತಾ ಇದಾರೆ. ಅವ್ರು ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸರ್ ನಾನ್ ಹೇಳ್ತನು ಹೆಚ್ಚಿನ ಸುಮ್ಮನೆ ಬೇಡ. ಇದಕ್ಕೆ ವಾದಿ ಕಾನೂನು ಚೌಕಟ್ಟು ಐತಿ, ಕೋರ್ಟ್ ಐತಿ, ನ್ಯಾಯಾಲಯದಲ್ಲಿ ಹೋರಾಡ್ಲು, ನ್ಯಾಯದಲ್ಲಿ ಗೆಲ್ಲಿ. ಏನಿದ್ರ ಉದ್ದೇಶ? ಸುಳ್ಳು ಆರೋಪ. ರಾಜಕೀಯ ಪಿತರ್ ಒಂದು ಟೀಮ್ ಮಾಡ್ಯಾನ. ಇಲ್ಲದ ಗಾಡಿ ತಗೊಂಡು ಕರ್ಕೊಂಬಂದ ಜಗದೀಶ್ ಯಾರು ನನಗೆ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬಂದು ಪ್ರೆಸ್ ಮೀಟ್ ಮಾಡ್ತಾನ, ಕೊಪ್ಪಳಕ್ಕೆ ಪ್ರೆಸ್ ಮೀಟ್ ಮಾಡ್ತಾನ. ಇವೆಲ್ಲ ಒಂದ್ ಕಡೆ ನನ್ನ ಎದುರಾಳಿ ಕಡ್ಲಿಂದ ದುಡ್ಡು ತಗೊಂಡು ಇವೆಲ್ಲ ಪ್ರೆಸ್ ಮೀಟ್ ಸರ್. ಇದು ರಿಯಲ್ ಆಗಿ ಪ್ರೆಸ್ ಮೀಟ್ ಅಲ್ಲಿದು ನನ್ನ ಎದುರಾಳಿ ಕಡೆ ಮಂತ್ರಿ ಕಡ್ಲಿ ದುಡ್ಡು ತಗೊಂಡು ಈ ಟೀಮ್ ಆಗಿ ಬಂದಿದ್ದು. ಅಲ್ಲ ಈಗ